ಬೆಂಗಳೂರಿನಲ್ಲಿ ವಕೀಲನ ಭೀಕರ ಕೊಲೆ. ನೈಸ್ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಶವ ಪತ್ತೆ ಆಗಿದೆ. ಬನ್ನೇರುಘಟ್ಟ ಕನಕಪುರ ನೈಸ್ ರಸ್ತೆಯಲ್ಲಿ ಶವ ಪತ್ತೆ ಆಗಿರೋದು. ತಮ್ಮ ಕಿಯಾ ಸೆಲ್ಟೋಸ್ ಕಾರಿನಲ್ಲಿ ಬರ್ತಾ ಇದ್ದಂತ ವಕೀಲ ಜಗದೀಶ್ ಕಾರಿನ 200 ಮೀಟರ್ ದೂರದಲ್ಲಿ ಬಿದ್ದಿದ್ದ ಮೃತದೇಹ. ಕಾರಿನ ಹಲವೆಡೆ ಅಪಘಾತವಾದ ಗುರುತುಗಳು ಕೂಡ ಪತ್ತೆಯಾಗಿದೆ. ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ಪ್ರಕರಣ. ಬೆಂಗಳೂರಿನಲ್ಲಿ ವಕೀಲನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆಯೇ ಅನ್ನೋದೊಂದು ಅನುಮಾನ ನೀವು ಗಮನಿಸ್ತಿದ್ದೀರಾ. ಅಲ್ಲಿನ ದೃಶ್ಯ ನೈಸ್ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಈಗ ಶವ ಪತ್ತೆ ಆಗಿದೆ. ಬನ್ನೇರುಘಟ್ಟ ಕನಕಪುರ ನೈಸ್ ರಸ್ತೆಯಲ್ಲಿ ಶವ ಪತ್ತೆ ಆಗಿರುವಂಥದ್ದು. ಅವರ ಕಿಯಾ ಸೆಲ್ಟೋಸ್ ಕಾರ್ನಲ್ಲಿ ಬರ್ತಾ ಇದ್ರು ವಕೀಲ ಜಗದೀಶ್ ಅನ್ನೋರು. ಕಾರಿನ 200 ಮೀಟರ್ ದೂರದಲ್ಲಿ ಮೃತದೇಹ ಬಿದ್ದಿದೆ. ಕಾರಿನ ಹಲವೆಡೆ ಅಪಘಾತವಾದ ಗುರುತುಗಳು ಕೂಡ ಪತ್ತೆ ಆಗಿದೆ. ಹಾಗಾಗಿ ಇದು ಅಪಘಾತವೋ ಅಥವಾ ಕೊಲೆಯೋ ಅನ್ನುವಂಥ ಒಂದು ಶಂಕೆ ವ್ಯಕ್ತವಾಗ್ತಾ ಇರೋದು. ವಕೀಲರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಕಾರು ಟಚ್ ಆದ ವಿಚಾರಕ್ಕೆ ಗಲಾಟೆಯಾಗಿ ನಡೀತಾ ಕೊಲೆ ಅನ್ನೋ ಅನುಮಾನ. ಬೇರೆ ಕಡೆ ಕೊಲೆ ಮಾಡಿ ಶವ ತಂದು ಎಸೆದಿದ್ದಾರಾ ಅನ್ನೋದು ಕೂಡ ಅನುಮಾನ. ಇಲ್ಲ ಅಪಘಾತವಾಯ್ತಾ ಎಂಬುದರ ಬಗ್ಗೆ ಪೊಲೀಸರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. ಮೇಲ್ನೋಟಕ್ಕೆ ವಕೀಲ ಜಗದೀಶ್ ಕೊಲೆಯಾದ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಈ ಪ್ರಕರಣದಲ್ಲಿ ಹಲವು ರೀತಿಯಾದಂಥ ಅನುಮಾನ ಇದೆ. ಬೇರೆ ಎಲ್ಲೋ ಅಪಘಾತ ಆದ ವಿಚಾರಕ್ಕೆ ಗಲಾಟೆಯಾಗಿ ಕಿರಿಕಾಗಿ ಕೊಲೆ ಮಾಡಿ ತೆಗೆದುಕೊಂಡು ಬಂದು ಇಲ್ಲಿ ಬಿಸಾಕಿದ್ದಾರಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಅಥವಾ ಇದು ಅಪಘಾತವಾ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಹಾಗಾಗಿ ಪೊಲೀಸರು ಇದೀಗ ಈ ಎಲ್ಲ ಆ್ಯಂಗಲ್ನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇವರ ಕುಟುಂಬಸ್ಥರು ಏನು ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾರಾದ್ರ ಮೇಲೆ ಅನುಮಾನ ವ್ಯಕ್ತ ಆಗತ್ತಾ? ಜಗದೀಶ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು? ಒಬ್ಬರೇ ಕಾರ್ನಲ್ಲಿ ಇದ್ರಾ? ಎಲ್ಲಿಗೆ ಹೋಗಿ ಬರ್ತೀನಿ ಅಂತ ಫ್ಯಾಮಿಲಿಯವರ ಬಳಿ ಹೇಳ್ಕೊಂಡಿದ್ರು? ಇತ್ತೀಚೆಗೆ ಯಾವುದಾದ್ರೂ ಹಳೆ ವೈಷಮ್ಯವೋ ಅಥವಾ ಹೊಸ ಕಿರಿಕೋ ಯಾವುದಾದ್ರೂ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಗಲಾಟೆಗಳು ನಡೆದಿದ್ವಾ? ಎಲ್ಲವೂ ಕೂಡ ಅನುಮಾನ ಇದೆ, ಪ್ರಶ್ನೆ ಇದೆ. ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎಷ್ಟೊತ್ತಿಗೆ ಈ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಮಾಹಿತಿ ಸಿಗಬೇಕಾಗಿದೆ. ಸಿಸಿಟಿವಿಗಳನ್ನು ಚೆಕ್ ಮಾಡಲಾಗ್ತಾ ಇದೆ.